ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಡಾಕ್ಟ್ರೇ, ಎಷ್ಟು ಮೆಡಿಸಿನ್ ತೊಗೊಂಡ್ರೂ ಕಡಿಮೆ ಆಗ್ತಾ ಇಲ್ಲ, ಹಾಸ್ಪಿಟಲೆಲ್ಲ ಸುತ್ತಿದ್ದಾಯಿತು ಅಂತ ಹೇಳೋರು ತುಂಬ ಜನ. ಇಲ್ಲಿ ಯಾವ ಡಿಸ್ಚಾರ್ಜ್ ನಾರ್ಮಲ್, ಯಾವ ಡಿಸ್ಚಾರ್ಜ್ ಅಬ್ನಾರ್ಮಲ್ ಅಂತ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಈಗ ಏನಾದರೂ ಡಿಸ್ಚಾರ್ಜ್ ವೈಟ್ ಕಲರ್ ಇದ್ದು ನೀರಿನ ಥರ ಸ್ಮೆಲ್ ಮತ್ತು ಇಚ್ಚಿಂಗ್ ಏನು ಇಲ್ಲ ಅಂದರೆ ಅದು ನಾರ್ಮಲ್. ಓವ್ಯುಲೇಷನ್ ಟೈಮಲ್ಲಿ ಈ ಥರ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ. ಯಾವ ಡಿಸ್ಚಾರ್ಜ್ ಅಬ್ನಾರ್ಮಲ್ ಅಂತ ಹೇಳಿದ್ರೆ ವೈಟ್ ಕಲರ್ ಬಿಟ್ಟು ಬೇರೆ ಬಣ್ಣ ಬಂದರೆ, ಇಚ್ಚಿಂಗ್ ಇದ್ದರೆ, ಸ್ಮೆಲ್ ಇದ್ದರೆ ಇದು ಅಬ್ನಾರ್ಮಲ್. ಈ ಅಬ್ನಾರ್ಮಲ್ ಡಿಸ್ಚಾರ್ಜಿಗೆ ಇನ್ಫೆಕ್ಷನ್ನೇ ಕಾರಣ ಆಗಿರುತ್ತೆ. ಪ್ರೊಲಾಂಗ್ಡ್ ಇನ್ಫೆಕ್ಷನಿಂದ ಏನಾಗುತ್ತೆ, ಅದು ನಮ್ಮ ಇಮ್ಯುನಿಟಿ ಮೇಲೆ ಎಫೆಕ್ಟ್ ಮಾಡುತ್ತೆ. ಇದರಿಂದ ನಮ್ಮ ವೆಜೈನಲ್ ಫ್ಲೋರಾ ಆ್ಯಂಡ್ ಯುಟರೈನ್ ಲೈನಿಂಗ್ ಹಾಳಾಗ್ತಾ ಬರುತ್ತೆ. ಇದರಿಂದ ಇರೋ ಕಂಡೀಷನ್ ಕೂಡ ವರ್ಸ್ ಆಗ್ತಾ ಹೋಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಿಲ್ಡ್ ಯುವರ್ ಇಮ್ಯುನಿಟಿ. ಅದನ್ನು ಹೇಗೆ ಮಾಡೋದು? ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅದರಲ್ಲಿ ಐರನ್, ಫೋಲೇಟ್ ಇರುತ್ತೆ. ಪೊಮೊಗ್ರನೇಟ್, ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಶತಾವರಿ ಪೌಡರ್ ವಿತ್ ಮಿಲ್ಕ್ ತೊಗೋಬೋದು. ಡೇಟ್ಸ್, 4 ಡೇಟ್ಸನ್ನು ಓವರ್ ನೈಟ್ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಹೈಡ್ರೇಷನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಅಬ್ನಾರ್ಮಲ್ ಡಿಸ್ಚಾರ್ಜ್. ನೀವೆಲ್ಲ ಏನು ಎಕ್ಸೆಸಿವ್ ಬಾಡಿ ಹೀಟ್ ಅಂತಿರಲ್ಲ, ಅದೆಲ್ಲ ಡಿಹೈಡ್ರೇಷನ್ ಸಿಂಟಮ್ಸ್ ಲೈಕ್ ತುಂಬ ಬಾಯಾರಿಕೆ ಆಗೋದು, ಎಲ್ಲೋ ಯೂರಿನ್ ಹೋಗೋದು, ಉರಿ ಮೂತ್ರ ಆಗೋದು, ಡ್ರೈ ಮೌತ್, ಹೆಡ್ ಏಕ್. ಸೊ ಹೈಡ್ರೇಷನ್ನ ಕರೆಕ್ಟ್ ಮಾಡಿಕೊಂಡ್ರೆ ಅದೇ ಬೇಸಿಕ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಇವೆಲ್ಲ ಮಾಡೋದ್ರಿಂದ 60% ಆಫ್ ಕೇಸಸ್ಸಲ್ಲಿ ಪೇಷಂಟ್ಸ್ ಗುಣ ಆಗ್ತಾರೆ. ಆದರೆ ಸ್ಟಿಲ್ ಸಿಂಟಮ್ಸ್ ಪರ್ಸಿಸ್ಟಿಂಗ್ ಇದೆ ಅಂದರೆ ಆಯುರ್ವೇದ ಮೆಡಿಸಿನ್ಸ್ ಇಂದ ಅದನ್ನು ಗುಣಪಡಿಸ್ಕೋಬೋದು.